ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರೂ ಹ್ಯಾಂಗದಿರಿ ಆರಾಮದಿರಿ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಲಾಕತ್ತೆ ನೋಡ್ರಿ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿರಿ. ಟೈಮ್ ಬಂದ 8 ಗಂಟೆ ಆಗೈತೆ ನೋಡ್ರಿ. ಇನ್ನು ಅಡುಗೆ ಅದೆಲ್ಲ ಸ್ಟಾರ್ಟ್ ಮಾಡೋದೈತಿ. ಇಲ್ಲಿ ಆಡುಗಳ ಮೀಸ್ಲಕ್ಕ ತಂದ ಬಿಟ್ಟ ನೋಡ್ರಿ, ಅದನ್ನ ನಿಮ್ಗೆ ತೋರಿಸ್ಲತ್ತೀನಿ. ಮೊನ್ನೆ ತಾನೇ ಇದೆ ಮರಿ ಹಾಕೈತೆ ನೋಡ್ರಿ. ಮುಂಜಾನೆ ಇದೆ ಎಲ್ಲ ಕೆಲಸ ಮಾಡಬೇಕು. ಮೊದಲಿಗೆ ಇವನ್ನ ಆಡ ಎಲ್ಲನ ಮೀಸ್ಲಾಕ ಕಟ್ಟಿ ನಂತರ ಮನೆ ಕೆಲಸ ಮಾಡ್ರೆ ಬಂದಿತ್ತಂಥೇಳಿ ಮೊದಲಿಗೆ ತಂದ ಕಟ್ಲಾಕತ್ತೀನಿ ನೋಡಿ. ಯಾಕಂತಂದ್ರೆ ಸ್ವಲ್ಪ ಸ್ಟಿಚಿಂಗ್ ಮಾಡೋದು ಮತ್ತು ಅಡುಗೆ ಕೆಲಸ ಇತ್ತು ನೋಡ್ರಿ. ಬಿಟ್ಟು ಮೇಯ್ಸ್ಲಾಕ ಟೈಮ್ ಇರಲಿಲ್ಲ, ಹೀಗಾಗಿ ಕಟ್ಟಿ ಬಂದೆ ನೆಕ್ಸ್ಟ್ ಕೆಲಸ ಮಾಡ್ಬೇಕಂಥೇಳಿ ಅಂದ್ಕೊಂಡಿದ್ದೆ. ಮೊದಲಿಗೆ ಚಾದು ಎಲ್ಲ ಮಾಡೋದು ಕಂಪ್ಲೀಟ್ ಆಗಿತ್ತು ನೋಡ್ರಿ. ಹಾಗೆ ಜಳಕ ಮಾಡ್ಲಿಕ್ಕೆ ನಮ್ಮ ಆರ್ಯನ ಜಳಕ ಮಾಡಿಸ್ಬೇಕಂಥೇಳಿ ನೀರು ಕಾಯಿಸ್ಲಕ್ಕ ಇಟ್ಟೀನಿ. ಇನ್ನು ನೆಕ್ಸ್ಟ್ ಇವಾಗ ಅನ್ನ ಮಾಡೋದು ಮತ್ತು ಇನ್ನು ಪಲ್ಯ ಮಾಡೋದು, ಚಪಾತಿ ಮತ್ತು ರೊಟ್ಟಿ ಎರಡೂ ಮಾಡಬೇಕು ಅಂಥೇಳಿ ಅಂದ್ಕೊಂಡೀನಿ. ನೆಕ್ಸ್ಟ್ ನಮ್ಮ ಆರ್ಯನ ಕೂಡ ಹೊರಗೆ ಆಟ ಆಡ್ಲಾಕತ್ತಿದ್ದು ನೋಡ್ರಿ. ಇವಾಗ ನೀರಿನ ಕಾಯಿಸಿ ಅವ್ನು ಜಳಕ ಮಾಡಿ ಇವ ಅನ್ನಕ್ಕಿಡ್ತನು. ಅನ್ನಕ್ಕಿಟ್ಟು ಅವ್ನು ಜಳಕದು ಮಾಡಿಸಿ ನೆಕ್ಸ್ಟ್ ಪಲ್ಯ ಮಾಡೋದು ಮತ್ತು ರೊಟ್ಟಿ ಮಾಡೋದು ಮಾಡ್ತಾನೆ ನೋಡ್ರಿ. ಇವತ್ತು ಎಲ್ಲ ಕೆಲಸ ಆದ ನಂತರ ನಾನು ಮಧ್ಯಾಹ್ನ 12 ಗಂಟೆ ನಂತರನ ಸ್ಟಿಚಿಂಗ್ ಮಾಡ್ಲಿಕ್ಕೆ ಟೈಮೇ ಸಿಗ್ತೈತಿ. ಇವಾಗ ನಾನು ಬ್ಲೌಸ್ ಸ್ಟಿಚಿಂಗ ಮಾಡ್ಲಿಕ್ಕಿತ್ತು ನೋಡ್ರಿ. ಯಾಕಂದ್ರೆ ವರ್ಕ್ ಮಾಡಿ ಕಂಪ್ಲೀಟ್ ಮಾಡೀನಿ, ಇನ್ನೂ ಸ್ಟಿಚಿಂಗ ಮಾಡಿಲ್ಲ. ಹೀಗಾಗಿ ಸ್ಟಿಚಿಂಗ್ ಮಾಡೋದಷ್ಟೇ ಬಾಕಿ ಅದ. ಇವಾಗ ಚೌಳಿಕಾಯಿ ಪಲ್ಯನ ಮಾಡೋದು ಕಂಪ್ಲೀಟ್ ಆಯಿತು. ಅನ್ನನೂ ಮಾಡೋದು ಕಂಪ್ಲೀಟ್ ಆಯಿತು ಮತ್ತು ಚೌಳಿಕಾಯಿ ಪಲ್ಯ ಮಾಡಿ ಇನ್ನು ನೆಕ್ಸ್ಟ್ ರೊಟ್ಟಿನ ಮಾಡ್ತಾನೆ ನೋಡಿ. ಇವಾಗ ನಮ್ಮ ಶ್ರೀರಕ್ಷಾದಾಗ ಚಪಾತಿ ಬೇಕಾಗಿದ್ದು ಮೊದಲಿಗೆ ಒಂದು 10ರಿಂದ 12 ಚಪಾತಿ ಮಾಡಿದೆ. ಮತ್ತು ನಮ್ಗೆ ಜೋಳದ ರೊಟ್ಟಿ ಬೇಕಂಥೇಳಿ ಜೋಳದ ರೊಟ್ಟಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ನೋಡಿರಿ. ಈ ರೀತಿಯಾಗಿ ಮನೆ ಕೆಲಸದೊಂದಿಗೆ ನಾವು ಸ್ಟಿಚಿಂಗ್ ಮಾಡಬೇಕು ಅಂತಂದ್ರೆ ಟೈಮ್ ತುಂಬ ಇಂಪಾರ್ಟೆಂಟ್ ಆಗ್ತೈತೆ ನೋಡಿರಿ. ಯಾಕಂತಂದ್ರೆ ಸ್ವಲ್ಪ ಲೇಟ್ ಮಾಡಿ ಮುಂಚೆನೇ ಎದ್ವಿ ಅಂತಂದ್ರೆ ಸ್ಟಿಚಿಂಗ್ ಮಾಡ್ಲಿಕ್ಕೆ ನಮ್ಗೆ ಅವತ್ತು ಟೈಮಿಂಗ್ ಇರೋಂಗಿಲ್ಲ. ಹೀಗಾಗಿ ಸ್ಟಿಚಿಂಗ್ ಬಂದಿರ್ತಕ್ಕಂಥ ಬ್ಲೌಸಸ್ ಪೆಂಡಿಂಗ ಉಳ್ದು ಬಿಡ್ತಿರ್ತಾವೆ ನೋಡಿ. ಹೀಗಾಗಿ ಇವಾಗ ಇನ್ನು ಒಂದು 2 ಡೇಸ್ ಏನದಲ್ಲ ನನ್ನ ಬ್ಲೌಸ ಮತ್ತು ಮನ್ಯಾಗ ಇರ್ತಕ್ಕಂಥ ಬ್ಲೌಸಸ್ನ ಸ್ಟಿಚ್ ಮಾಡ್ಬೇಕಂಥೇಳಿ ಅಂದ್ಕೊಂಡೀನಿ. ಯಾಕಂತಂದ್ರೆ ನಾನು ಬ್ಲೌಸ್ ಯಾವುದು ಒಂದು ಸಾಡಿ ಮ್ಯಾಗೂ ಸ್ಟಿಚಿಂಗ್ ಮಾಡ್ಲಿಕ್ಕೆ ಹಾಗೇ ಇಲ್ಲ. ಯಾಕಂತಂದ್ರೆ ಜಾಸ್ತಿ ಜನ ಹೊರಗಡೆನ ಬ್ಲೌಸ್ ಕಸ್ಟಮರ್ಸ್ ಬ್ಲೌಸ್ ಹೊಲಿತಾ ಕೂತ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರ್ತಕ್ಕಂಥ ಬ್ಲೌಸ್ ಹೊಲಿಯೋಕೆ ಆಗೋದಿಲ್ಲ ನೋಡಿರಿ. ಹೀಗಾಗಿ ಇವತ್ತು ನಾನು ಬ್ಲೌಸ್ನ ಸ್ಟಿಚ್ ಮಾಡ್ಬೇಕಂಥೇಳಿ ಅಂದ್ಕೊಂಡು ಜೋಳದ ರೊಟ್ಟಿ ಮಾಡ್ಲಾಕತ್ತೀನಿ ನೋಡಿರಿ. ಹಾಗೆ ಇವತ್ತು ಸ್ಕೂಲ್ ಇರಲಿಲ್ಲ ನೋಡಿರಿ. ಯಶಸ್ವಿನಿ ಮತ್ತು ಶ್ರೀರಕ್ಷಾ ಅವರು ಇದ್ದರು. ಯಶು ನಾನು ವಿಡಿಯೋ ಮಾಡ್ತೀನಿ ಅಂಥೇಳಿ ವಿಡಿಯೋನು ಮಾಡ್ಲಾಕತ್ತಿಲ್ಲ ನೋಡಿರಿ. ನಮ್ಮ ಆರ್ಯನ ಕೂಡ ಹೊರಗಡೆನ ಆಟ ಆಡ್ಲಾಕತ್ತಿದ್ದ. ಹೀಗಾಗಿ ರೊಟ್ಟಿ ಆದ ನಂತರ ನಾನು ಸ್ಟಿಚಿಂಗ್ ಮಾಡಬೇಕು ಅಂಥೇಳಿ ಜೋಳದ ರೊಟ್ಟಿನ ಮಾಡ್ಲಾಕತ್ತೀನಿ. ಹಾಗೆ ಇನ್ನೂ ಕೂಡ ನಾವು ಇವತ್ತು ಏನು ಬ್ಲೌಸ್ ಕಟಿಂಗ ಮತ್ತು ಯಾವುದೇ ಸ್ಟಿಚಿಂಗ್ನ ತೋರಿಸ್ಲತ್ತಿಲ್ಲ ನೋಡಿರಿ. ಇವತ್ತು ಜಸ್ಟ್ ವರ್ಕ್ ಮಾಡಿರ್ತಕ್ಕಂಥ ಬ್ಲೌಸ್ನ ಸ್ಟಿಚ್ ಮಾಡ್ಬೇಕಂಥೇಳಿ ಅಂದ್ಕೊಂಡೀನಿ. ರೊಟ್ಟಿ ಏನದಲ್ಲ ಗ್ಯಾಸ್ ಮೇಲಾಗಲಿ ನಾವು ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಬರೋಂಗಿಲ್ಲ ನೋಡಿರಿ. ಒಲೆ ಮೇಲೆ ಜಾಸ್ತಿನ ಮಾಡೋದು. ಜೋಳದ ರೊಟ್ಟಿ ಮಾಡಿ ಊಟದು ಆದ ನಂತರ ವರ್ಕ್ ಮಾಡಿದ್ನಿ. ಅದಕ್ಕೆ ಒಂದು ಸ್ವಲ್ಪ ಸ್ಟೋನ್ ಹಚ್ಚೋದು ಬಾಕಿ ಉಳಿದಿತ್ತು. ಹೀಗಾಗಿ ಅದಕ್ಕೆ ಸ್ಟೋನ್ ಹಚ್ಚಿ ಮತ್ತೊಂದು 2 ಬ್ಲೌಸ್ ಇದ್ದು ನೋಡಿರಿ ನಾನು ಸ್ಟಿಚ್ ಮಾಡ್ಕೊಳ್ಳುವ ಆ ಸ್ಟೋನನ್ನು ಹಚ್ಚಿ ಸ್ಟಿಚಿಂಗ್ ಮಾಡ್ಬೇಕಂತ ಹೇಳಿ ಅನ್ಲಾಕತ್ತೀನಿ ನೋಡಿರಿ. ಅಷ್ಟರೊಳಗೆ ನಮ್ಮ ಮನೆಯವರು ವರ್ಕ್ ಮಾಡ್ಲಾಕತ್ತೆ. ಒಂದು 4-5 ತಿಂಗಳಾಯಿತು ಇನ್ನು ಸ್ಟಿಚಿಂಗ್ ಇವರ್ಸ್ ಮಾಡ್ಕೊಳ್ತೀವಿಲ್ಲ ನೋಡಂತ ಹೇಳಿ ಅನ್ಲಾಕತ್ತಿದ್ರೆ. ಹೀಗಾಗಿ ಹಾಗೆ ನಮ್ಮ ಮನೆಯವ್ರಿಗೆ ನಮ್ಗೆ ಕಾಮಿಡಿ ನಡೆದಿತ್ತು ನೋಡಿರಿ. ಇಲ್ಲ ಇವತ್ತು ಕುಂದನ್ಸನ್ನ ಅಟ್ಯಾಚ್ ಮಾಡಿದೆ ಅಂತಂದ್ರೆ ಮುಗೀತು, ಇನ್ನು ಸ್ಟಿಚಿಂಗ್ ಅಷ್ಟೇ ಬಾಕಿ ಐತೆ ಅಂಥೇಳಿ ಅನ್ಲಾಕತ್ತೀನಿ ನೋಡಿ. ಈ ರೀತಿಯಾಗಿ ಸಿಂಪಲ್ಲಾಗಿ ವರ್ಕ ಮಾಡಿದ್ನಿ. ಒಂದು ಸ್ಲೀವ್ ಕಂಪ್ಲೀಟ್ ಆಗಿತ್ತು, ಇನ್ನೊಂದು ಸ್ಲೀವ್ ಕಂಪ್ಲೀಟ್ ಮಾಡ್ಲಿಕ್ಕಾಗಿದ್ದು ನೋಡಿರಿ. ಇಲ್ಲ ಒಂದು 10 ನಿಮಿಷ 20 ನಿಮಿಷ ಅಷ್ಟೇ ಮಾಡೋದು ಅಂತ ಫಾಸ್ಟಾಗಿ ಮಾಡ್ಲಿಕ್ಕೆ ಬರೋಂಗಿಲ್ಲ. ಅದ್ರೊಳಗೆ
ಟೈಮಿಂಗ್ ಆಗಿ ಹೋಗ್ತಿರ್ತೈತೆ ನೋಡಿರಿ. ಇದು ನಾನು ಆರಿ ವರ್ಕ್ ಮಾಡಿರ್ತಕ್ಕಂಥ ಸೆಕೆಂಡ್ ಬ್ಲೌಸ್. ಇದು ನಾ ಆಲ್ರೆಡಿ ಒಂದು ವಿಡಿಯೋ ಒಳಗೆ ತೋರಿಸಿದ್ನಿ. ಇವತ್ತು ಈ ಬ್ಲೌಸ್ನ ಸ್ಟಿಚ್ ಮಾಡಬೇಕು ಅಂಥೇಳಿ ಲೈನಿಂಗ್ನ ಕಟ್ ಮಾಡ್ಲಕತ್ತೀನಿ. ಯಾಕಂತಂದ್ರೆ ನಾವು ಅಡ್ಜಸ್ಟ್ ಮಾಡಿ ನಾವು ಸ್ಟಿಚಿಂಗ್ಗೋಸ್ಕರ ನಮಗೋಸ್ಕರನಾದರೂ ಟೈಮ್ ಕೊಡಲೇಬೇಕಾಗಿರ್ತೈತೆ ನೋಡಿರಿ. ಹೀಗಾಗಿ ಆ ಬ್ಲೌಸ್ ಇವತ್ತು ನನ್ನ ಬ್ಲೌಸನ್ನು ಸ್ಟಿಚ್ ಮಾಡ್ಕೊಳ್ಬೇಕಂತ ಹೇಳಿ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡ್ಕೊಂಡು ಸ್ಟಿಚಿಂಗ ಮಾಡ್ಲಕತ್ತೀನಿ. ಯಾಕಂತಂದ್ರೆ ಹೊರಗಡೆ ಕಸ್ಟಮರ್ಸ್ ಬ್ಲೌಸಸ್ಸು ಸ್ಟಿಚಿಂಗ್ ಮಾಡೋದು ಡೈಲಿ ಇದ್ದೇ ಇರ್ತೈತಿ. ಹೀಗಾಗಿ ನಮ್ಮ ಬ್ಲೌಸು ಮತ್ತು ನಮಗೋಸ್ಕರ ಟೈಮ್ ಕೊಡಬೇಕಾಗ್ತೈತಿ. ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತಂದರೆ ನಾವು ಡಿಸೈನ್ ಬ್ಲೌಸಸ್ಸನ್ನು ಹೊರಗಡೆಯನ್ನ ಜಾಸ್ತಿ ಹೊಲಿತಾ ಹೋಗಿರ್ತೀವಿ. ಯಾವುದೋ ಪ್ರತಿಯೊಂದು ಟೈಲರ್ಸ್ಗಳು ಎಲ್ರಿಗೂ ಕೂಡ ಇದೇ ರೀತಿ ಆಗ್ತಿರ್ತೈತಿ. ಯಾಕಂತಂದ್ರೆ ಹೊರಗಡೆನ ಬ್ಲೌಸಸ್ನ ಹೊಲ್ಕೊಡೋದು ಟೈಮಿಂಗ್ ಆಗ್ತಿರಂಗಿಲ್ಲ. ಹೀಗಾಗಿ ನಮ್ಮ ಬ್ಲೌಸ್ ನೆಕ್ಸ್ಟ್ ಹೊಲ್ಕೊಂಡ್ರೆ ಬಂದಿತ್ತಂತ ಹೇಳಿ ಹೀಗಾಗಿ ಸ್ಟಿಚಿಂಗ್ ಮಾಡ್ಲಿಕ್ಕೆ ಆಗ್ತಿರಂಗಿಲ್ಲ. ಅದೇ ರೀತಿ ಕೂಡ ನನ್ನ ಮನೇಲಿ ಕೂಡ ಅದೇ ರೀತಿಯಾಗಿ ಆಗ್ತಿತ್ತು ನೋಡಿ. ಹೀಗಾಗಿ ನಾನು ಸ್ಟಿಚಿಂಗ್ ಮಾಡಿರಲಿಲ್ಲ. ಇವತ್ತು ಸ್ಟಿಚ್ ಮಾಡಬೇಕು ಅಂಥೇಳಿ ನಾರ್ಮಲ್ ಬ್ಲೌಸ್ ನೋಡಿರಿ ಇದು ಕಟಿಂಗ್ ಮಾಡಿ ಸ್ಟಿಚ್ ಮಾಡ್ಲಕತ್ತೀನಿ. ಯಾಕಂತಂದರೆ ನಾವು ಟೈಮ್ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗಿರ್ತೈತಿ. ನಾವು ಸತತವಾಗಿ ಪ್ರಯತ್ನ ಪಡಬೇಕಾಗಿರ್ತೈತಿ. ಅಂದ್ರೆ ಇವಾಗ ನಾವು ಟೈಲರಿಂಗ್ ಮನೆಯಲ್ಲಿ ಮಾಡ್ತಾ ಇರೋದ್ರಿಂದ ಅಟ್ಲೀಸ್ಟ್ ಇವತ್ತು ನಾನು ಬ್ಲೌಸ್ನ ಸ್ಟಿಚ್ ಮಾಡಿ ಹೊರಗಡೆ ನಾವು ಸ್ಟಿಚ್ ಮಾಡಿಸ್ಕೊಂಡು ಬರಬೇಕು ಅಂತಂದ್ರೆ 150 ಮೇಲ್ಗಡೆನೇ ತೊಗೊಳ್ತಾರೆ ಅಮೌಂಟು, ಇಲ್ಲ ಜಾಸ್ತಿನೇ ತೊಗೋತಾರೆ ನೋಡಿರಿ. ಅಷ್ಟಾದರೂ ಉಳಿತಾಯ ಆಯಿತು ಅಂಥೇಳಿ ನನ್ನ ಅನಿಸಿಕೆ. ಇದು ಒಂದು ಉದ್ದೇಶದಿಂದ ನಾವು ಎಷ್ಟೋ ಒಂದು ಕಷ್ಟ ಆದರೂ ಕೂಡ ಮನೆ ಕೆಲಸ ಮಕ್ಕಳು ನೋಡಿಕೊಂಡು ಏನೋ ಕೆಲಸ ಇದ್ದರೂ ಕೂಡ ಆ ಟೈಮಿಂಗ್ ಕೊಟ್ಟು ನಾನು ಸ್ಟಿಚ್ ಮಾಡ್ತಿರ್ತೇನೆ. ಯಾಕಂತಂದರೆ ಇವತ್ತೊಂದು ನಾವು ಸ್ವಲ್ಪ ಪ್ರಯತ್ನ ಪಟ್ವಿ ಅಂತಂದ್ರೆ ಒಂದಿನ ಪ್ರತಿಫಲ ಸಿಗ್ತೈತೆ ಅನ್ನೋ ಒಂದು ಕಾನ್ಫಿಡೆಂಟ ಮತ್ತು ನಮ್ಮ ಸಂಸಾರಕ್ಕೋಸ್ಕರ ಯೂಸ್ ಆಗ್ತದೆ. ಮತ್ತು ನಾವು ಯಾವುದೇ ಒಂದು ಪ್ರತಿ ಬಟ್ಟೆ ಆಗಿರ್ಬೋದು ಮಕ್ಕಳಿಗೋಸ್ಕರ ಸ್ಟಿಚಿಂಗ್ ಮಾಡಿಸ್ಬೇಕಂದ್ರೆ ಹೊರಗಡೆ ಕೊಟ್ಟರೆ ಅಂತಂದ್ರೆ ಅಮೌಂಟ್ ಜಾಸ್ತಿ ಕೊಡಬೇಕಾಗಿರ್ತೈತಿ. ಅದೇ ಅಮೌಂಟ ನಮ್ಗೆ ಉಳಿತೈತಿ ಅನ್ನೋ ಒಂದು ಇದು ಕೂಡ ಒಂದು ಉಳಿತಾಯನ ನೋಡಿರಿ. ಹೀಗಾಗಿ ನಾನು ಎಷ್ಟೋ ಒಂದು ಸಮಸ್ಯೆ ಬಂದ್ರೂ ಎಷ್ಟೋ ಒಂದು ಹೊಲಿಲಾಕ ಆಗದೇ ಇರೋ ಟೈಮ್ದಲ್ಲೂ ಕೂಡ ನಾನು ಅಡ್ಜಸ್ಟ್ ಮಾಡಿ ಒಂದು 10 ನಿಮಿಷ ಆದರೂ ಅಡ್ಜಸ್ಟ್ ಮಾಡಿಕೊಂಡು ಕಟಿಂಗ್ ಮಾಡೋದು ಅಂತ ಒಂದಿನ ಸ್ಟಿಚಿಂಗ್ ಮಾಡೋದು ಈ ರೀತಿಯಾಗಿ ಮಾಡ್ತಾನೆ ಇರ್ತೀನಿ. ಯಾಕಂತಂದ್ರೆ ಕೆಲವೊಂದು ಟೈಮ್ ಒಳಗೆ ಎಲ್ಲ ಕೆಲಸದ ಜೊತೆಗೆ ಸ್ಟಿಚಿಂಗ್ ಮಾಡೋದು ಬೇಡವೇ ಬೇಡ ಅನಿಸೋ ಒಂದು ಸಿಚುವೇಶನ್ ಬಂದಿರ್ತೈತಿ. ಆದರೂ ಕೂಡ ನಾವು ಕುಟುಂಬಕ್ಕೋಸ್ಕರ ನಾವು ಶ್ರಮ ಪಡಬೇಕಾಗಿರ್ತೈತಿ. ಮತ್ತು ಇವತ್ತು ನಾನು ಮನೇಲಿ ಫಂಕ್ಷನ್ ಇರೋದ್ರಿಂದ ಇವತ್ತು ಸ್ಟಿಚಿಂಗ್ ಮಾಡ್ಕೊಳ್ಳೇಬೇಕಂತ ಹೇಳಿ ಸ್ಟಿಚಿಂಗ ಮಾಡ್ಲಕತ್ತೀನಿ ನೋಡಿರಿ. ಹಬ್ಬ ಹರಿದಿನ ಆಗಿರ್ಬೋದು ಯಾವುದೇ ಟೈಮ್ ಒಳಗೆ ಜಾಸ್ತಿ ನಮ್ಗೆ ಬ್ಲೌಸಸ್ ಸ್ಟಿಚಿಂಗ್ ಬರ್ತಿರ್ತಾವೆ. ಅದು ಕೂಡ ನಮಗೋಸ್ಕರ ಟೈಮಿಂಗ್ ಕೊಡಬೇಕಲ್ಲ. ಹೀಗಾಗಿ ಫೈನಲ್ ಆಗಿ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಕಂಪ್ಲೀಟ್ ಆಯ್ತು ನೋಡಿರಿ. ವರ್ಕ್ ಯಾವ ರೀತಿಯಾಗಿ ಬಂದೈತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋನ ಒಂದು ಸ್ಮಾಲ್ ವಿಡಿಯೋನ ಇಲ್ಲಿಗೆ ಮುಗಿಸ್ಲಾಕತ್ತೀನಿ ನೋಡಿರಿ. ಯಾರಿಗೆಲ್ಲ ಒಂದು ವಿಡಿಯೋ ಇಷ್ಟ ಆಯ್ತಲ್ಲ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ.